ನೋಡ್ತೀವಿ ಮೇಡಮ್. ಬಿಗ್ ಬಾಸ್ ಒಳಗಡೆ ಯಾರು ಇಷ್ಟ ಆಗ್ತಾರೆ? ಎಲ್ಲರೂ ಇಷ್ಟ ಆಗ್ತಾರೆ ಮೇಡಮ್, ಎಲ್ಲರೂ ಇಷ್ಟ ಆಗ್ತಾರೆ. ಇವಾಗ ಉಳಿದಿರೋದು 6 ಜನ. 6 ಜನದಲ್ಲಿ ಎಲ್ಲರೂ ಆಡ್ಕೊಂಡು ಬಂದಿದ್ದಾರೆ, ಇಲ್ಲಿವರೆಗೂ ಬಂದಿದ್ದಾರೆ, ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಮೇಡಮ್. ಇಷ್ಟ ಆಗೋದು ಎಲ್ಲರೂ ಆದ್ರು, ಬಟ್ ವಿನ್ ಆಗೋರು ಒಬ್ರು, ಅಶ್ವಿನಿ ಅವರು ಮೇಡಮ್. ಅಶ್ವಿನಿ ಅವ್ರು ಏನಕ್ಕೆ? ತುಂಬ ಗಟ್ಟಿಗೀತಿ. ಮೊನ್ನೆಲ್ಲ ಟಾಸ್ ಎಲ್ಲ ನೋಡಿದ್ರಲ್ಲ, ಸೂಪರಾಗಿ ಆಡ್ಕೊಂಡು ಬಂದಿದ್ದಾರೆ ಮೇಡಮ್. ಅವರು ಧ್ರುವ ಅಂತವರು ತುಂಬ ಚೆನ್ನಾಗಿ ಆಡಿದ್ದಾರೆ. ಈಗ ಪ್ರತಿ ಬಾರಿನೂ ನಾವು ಕೇಳಿದಾಗ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಗಿಲ್ಲಿಯವರಿಗಿರುವಂಥ ಫ್ಯಾನ್ ಪೇಜಸ್ ಜಾಸ್ತಿ ಆಗ್ತಾನೆ ಹೋಗ್ತದೆ. ಸೊ ಎಲ್ಲರೂ ಹೇಳ್ತಿದ್ದಾರೆ ಗಿಲ್ಲಿಯವರೇ ಈ ಸಲ ವಿನ್ ಆಗೋದು. ಮೇಡಮ್ ಬರೀ ಓಟ್ ಹಾಕಿದ್ರೆ ಅಲ್ಲ ಮೇಡಮ್, ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವ ಆಟ. ಕಾಮಿಡಿ ಮಾಡೋಕ್ಕೆ ಕಾಮಿಡಿ ಪ್ರೋಗ್ರಾಮ್ ಇರ್ತದೆ. ಇದು ಎಲ್ಲ ರೀತಿಯೂ ಮಿಕ್ಸ್ ಇರಬೇಕು. ಬರೀ ಕಾಮಿಡಿ ಮಾಡ್ಕೊಂಡು ಬಂದ್ರೆ ಅವರು ಆಡ್ಕೊಂಡು ಬಂದಿದ್ದಾರೆ, ಆದರೆ ಕಾಮಿಡಿನೇ ಆಡ್ಕೊಂಡು ಗೆಲ್ಲಕ್ಕಾಗಲ್ಲ ಮೇಡಮ್. ಇವಾಗ ಮನೆಯಿಂದ ಹೊರಗಡೆ ಯಾರಾದರೂ ಬಂದರೆ ಯಾರು ಬರ್ಬೇಕನ್ಸುತ್ತೆ? ಮೋಸ್ಟ್ಲಿ ಕಾವ್ಯ ಬರ್ಬೋದು ಮೇಡಮ್. ಕಾವ್ಯ ಯಾಕೆ ಬರ್ಬೇಕು? ಏನು ಆಟ ಆಡಿದ್ದಾರೆ ಮೇಡಮ್ ಅವರು. ಪಾಪ ಗಿಲ್ಲಿ ಸಪೋರ್ಟ್ ಮಾಡ್ಕೊಂಡು ತಳ್ಕೊಂಡು ಬಂದಿದ್ದಾನೆ ಅಷ್ಟೇ. ಅಶ್ವಿನಿ ಅವರಾದರೆ ಆಟ ಆಡಿ ವಿನ್ ಮಾಡಿ ಗೆದ್ದಿದ್ದಾರೆ. ಕಿಚನ ಪಂಚಾಯತಿ ಒಳಗಡೆ ಅಶ್ವಿನಿಗೂ ಮತ್ತು ಧ್ರುವಂತರಿಗೂ ಕಿಚನ ಚಪ್ಪಾಳೆ ಅಂತ ಕೊಡ್ತಾರೆ. ಹೌದು ಸೊ ನಿಮ್ಗೆ ಇದು ಓಕೆ ಅನಿಸುತ್ತೆ? ಮೇಡಮ್, ಕಣ್ಮುಂದೆನೇ ರಿಸಲ್ಟ್ ಇದೆಯಲ್ಲ ಮೇಡಮ್. ಟಾಸ್ ಆಡಿ ಗೆದ್ದಿದ್ದಾರಲ್ಲ, ಗೆದ್ದಿದ್ದಕ್ಕೆ ತಾನೇ ಚಪ್ಪಾಳೆ ಕೊಟ್ಟಿರೋದು. ಆಟ ಅಂತ ನೀವು ಅದು ಬಂದೇ ಹೌದು ಹೌದು. ಬಟ್ ನೀವು ಹೇಳಿದ್ರೆ ವ್ಯಕ್ತಿತ್ವನೂ. ಹೌದು 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 ಬಟ್ ಅವ್ರ ಮನೆ ಒಳಗಡೆ ಯಾರ ಜೊತೆಗೂ ಚೆನ್ನಾಗಿಲ್ಲ. ಮೇಡಮ್. ಅವ್ರು ಇರೋದು ನೇರವಾಗಿ ಹೇಳ್ತಾರಲ್ಲ ಮೇಡಮ್, ಡೇ ಒನ್ನಿಂದನೂ ನೇರವಾಗಿ ಹೇಳ್ತಾ ಇದ್ದಾರೆ. ಪಾಲಿಷ್ ಮಾಡೋದು ಇದು ಮಾಡೋದು ಏನೂ ಇಲ್ವಲ್ಲ. ಓಟ್ ಹಾಕ್ಲಿ, ಜನ ಬಿಡಲಿ, ನಾನು ಇರೋದು ಹಿಂಗೆ ಅಂತ ಹೇಳ್ತಾ ಇದ್ದಾರಲ್ಲ. ಬಟ್ ಮಾತಾಡೋ ಬರೋದಲ್ಲಿ ಏನೂ ಮಾತಾಡ್ತಿದ್ರು. ಅದೇ ಮೇಡಮ್, ಅದೇ ವ್ಯಕ್ತಿತ್ವ. ಅದನ್ನು ತಿದ್ಕೊಂಡು ಹೋಗೋದು ತಾನೆ ಬಿಗ್ ಬಾಸು. ಆ ಥರ ಮತ್ತೊಬ್ಬರಿಗೆ ಬೈದಾಡಿದ್ದಾರೆ ಅವರು. ಇವಾಗ ನೀವು ಒಂದು ಕೈ ಹೊಡ್ತಾನೆ ಮೇಡಮ್ ಚಪ್ಪಾಳೆ, 2 ಕೈ ತಟ್ಟಿದ್ರೆ ಅಲ್ವಾ, ಆ ಕಡೆಯಿಂದ ಬಂದರೆ ತಾನೆ ಈ ಕಡೆಯಿಂದ ಬರೋದು. ಈಗ ಅವ್ರು ಆಡಿದಾಗಲೂ ಉತ್ತಮ ಕೊಟ್ಟವ್ರೆ, ಹಂಗೆ ಯಾಕೆ ಅವ್ರನ್ನ ಕೇಳೋದಿಲ್ಲ? ಅವ್ರಿಗೆ ಯಾಕೆ ಕೊಟ್ಟರು ಅಂತ ಇವ್ರಿಬ್ರು ಕೊಡೋದನ್ನ ಮಾತ್ರ ಪೋಟ್ರಿ ಮಾಡ್ತಾರಲ್ಲ, ಯಾಕೆ ಅಲ್ವಾ? ಇವಾಗ ಕಣ್ಮುಂದೆ ಇದೆ ರಿಸಲ್ಟು. ಗೇಮಲ್ಲಿ ಇವರು ಯಾರವರು ರಘು ಅವರು ಅಷ್ಟು ಟಫು ಕ್ಯಾಂಡಿಡೇಟು, ಅವ್ರ ಕೈಲೇ ಆಗದಿರೋದನ್ನ ಅಶ್ವಿನಿ ಅವರು ಗೆದ್ದಿದ್ದಾರೆ ಅಂದರೆ ಗ್ರೇಟ್ ಅಲ್ವಾ ಮೇಡಮ್? ಒಂದು ಲೇಡಿಯಾಗಿ, ಒಂದು ಮಗು ತಾಯಿಯಾಗಿ ಅವ್ರು 40+ ಆಗಿರ್ಬೋದು. ಎಷ್ಟು ಆಟ ಕಣ್ಮುಂದೆ ಕಾಣಿಸ್ತದೆ. ಅವರು ಕೊಟ್ಟಿರೋದ್ರಲ್ಲಿ ಏನು ತಪ್ಪಿಲ್ಲ ಮೇಡಮ್. ಮೋಸ್ಟ್ಲಿ ಅವರೇ ವಿನ್ ಆಗ್ಬೋದು ಮೇಡಮ್, ಅಶ್ವಿನಿ ಅವರೇ. ನಿಮ್ಮ ಪ್ರಕಾರ ಅಶ್ವಿನಿ? ಖಂಡಿತ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಯಾಕಂದರೆ ಡೇ ಒನ್ನಿಂದ ಅವರು ಅದೇ ರೀತಿ ಆಡ್ಕೊಂಡು ಬರ್ತಾಯಿದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ ಮೇಡಮ್. ಥ್ಯಾಂಕ್ ಯು.